ಶಿವಮೊಗ್ಗದಲ್ಲಿ ಸರ್ಕಾರಿ ಜಮೀನು ಭೂಗಳ್ಳರ ಪಾಲಾಗಿದೆ. ರಿಯಲ್ ಎಸ್ಟೇಟ್ ಮಾಫಿಯಾದ ಪಾಲಾಗಿದೆ ಸರ್ಕಾರದ ಭೂಮಿ. ರಾಜಕೀಯ ನಾಯಕರ ಪಾರುಪತ್ಯಕ್ಕೆ ಸರ್ಕಾರಿ ಜಮೀನು ನುಂಗಣ್ಣರ ಪಾಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಒಂದಲ್ಲ ಎರಡಲ್ಲ 100 ಎಕರೆ ಗೋಮಾಳದ ಜಮೀನು ಪ್ರಭಾವಿಗಳ ಪಾಲಾಗಿದೆ. ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತಹ ಗೋಮಾಳ ಜಮೀನಿದು. ಮಲ್ಲಿಗೇನಹಳ್ಳಿಯ ಸರ್ವೆ ನಂಬರ್ 84ರಲ್ಲಿರುವ 261.28 ಎಕರೆ ಜಮೀನು. ಈ ಪೈಕಿ 248 ಎಕರೆ ಗೋಮಾಳ ಜಮೀನನ್ನ ಭೂಗಳ್ಳರು ನುಂಗಿ ನೀರು ಕುಡಿದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇದರಲ್ಲಿ ಹಲವು ಪ್ರಭಾವಿಗಳ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಹಲವು ಪ್ರಭಾವಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ ಗೋಮಾಳ. 100 ಎಕರೆ ಗೋಮಾಳದ ಜಮೀನಿದು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಬರುತ್ತೆ. 1986-87ರಲ್ಲಿ ಇಲ್ಲಿ ನಿಯಮವನ್ನು ಉಲ್ಲಂಘಿಸಿ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ ಅಂತೇಳಿ ಒಂದು ವರದಿಯನ್ನು ಶಿವಮೊಗ್ಗ ಡಿಸಿಗೆ ಸಲ್ಲಿಸಲಾಗಿತ್ತು. ಈಗ ಈಗಲೂ ಕೂಡ ಇದು ಪರಿಸ್ಥಿತಿ ಬದಲಾವಣೆ ಆಗಿಲ್ಲ, ಪ್ರಭಾವಿಗಳ ಹಿಡಿತದಲ್ಲೇ ಇದೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಶಿವಮೊಗ್ಗ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸರ್ಕಾರಿ ಜಮೀನು, ಹಲವು ಪ್ರಭಾವಿಗಳು ಈ 248 ಎಕರೆ, ಒಂದಲ್ಲ ಎರಡಲ್ಲ 248 ಎಕರೆ ಕೋಟ್ಯಂತರ ರೂಪಾಯಿಯ ಜಮೀನು ಇಷ್ಟೆಲ್ಲ ನುಂಗಿ ನೀರು ಕುಡಿತಾ ಇದ್ರು ಕೂಡ ಯಾರು ಕ್ರಮ ಕೈಗೊಳ್ತಾ ಇಲ್ವಾ? ಯಾರಿಗೂ ಗೊತ್ತಿಲ್ವಾ ಅಧಿಕಾರಿಗಳಿಗೆ ಇದ್ರ ಬಗ್ಗೆ? ಶಿವಮೊಗ್ಗದ ಹೊರಳದ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಏನು ಮಲ್ಲಿಗೇನಹಳ್ಳಿ ಸರ್ವೆ ನಂಬರ್ 84ರಲ್ಲಿ ಬರುವಂತಹ 248 ಎಕರೆ ಪೈಕಿ 201 ಎಕರೆ ಗೋಮಾಳ ಜಮೀನು ಪಕ್ಕ ಇವತ್ತು ಶಿವಮೊಗ್ಗದ ಕೆಲವು ಪ್ರಭಾವಿಗಳು, ರಾಜಕಾರಣಿಗಳು ಮತ್ತೆ ಲ್ಯಾಂಡ್ ಮಾಫಿಯಾದವರ ಹಿಡಿತಕ್ಕೆ ಸಿಗ್ಬಿಟ್ಟು ಒದ್ದಾಡ್ತಿರುವಂತದ್ದು. ಅಂದ್ರೆ ಇದಕ್ಕೆ 86-87ನೇ ಸಾಲಿನಲ್ಲೇ ಬೆಂಗಳೂರಿನ ವಿಭಾಗಾಧಿಕಾರಿ ವೆಂಕಟೇಶ್ ಅವರು ಇದಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಏನು ಅಂದ್ರೆ ಅವತ್ತಿನ ಸಹ ಲ್ಯಾಂಡ್ ಇಲ್ಲದೆ ಇರೋರಿಗೆ ಏನು ಭೂಮಿಯನ್ನು ಕೊಡಲಾಗಿತ್ತು, ಅವರು ಆ ಉದ್ದೇಶವನ್ನ ಅಂದ್ರೆ ಜಮೀನ್ ಮಾಡ್ಕೊಂಡಿರ್ಬೇಕು, ಮತ್ತೆ ಅವರು ಯಾವ ಕಾರಣಕ್ಕೂ ಅದನ್ನು ಬಿಡಬಾರ್ದು, ಮತ್ತೆ ಪರಭಾರೆ ಮಾಡಬಾರ್ದು ಅಂತ ಏನಿತ್ತು, ಆ ಎಲ್ಲ ಮಂಜೂರಾತಿಯ ಎಲ್ಲ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದರೆ ಎಂದು ಸ್ಪಷ್ಟ ಒಂದು ವರದಿ ತಯಾರಿಸ್ಬಿಟ್ಟು ಅದನ್ನ ರದ್ದು ಮಾಡಬೇಕು. ಹಾಗೆ ಶಿವಮೊಗ್ಗದಲ್ಲಿ ಒಂದು ಹೊಸ ಕೈಗಾರಿಕಾ ವಸಾಹತು ಪ್ರದೇಶಕ್ಕೆ ಆ ಒಂದು ರದ್ದಾದ ಜಾಗನ ಸರ್ಕಾರ ವಜಾಕರಿಸಿಕೊಂಡು ಅಲ್ಲಿ ಕೈಗಾರಿಕಾ ವಸಾಹತನ್ನ ಸ್ಥಾಪನೆ ಮಾಡಬಹುದು ಅಂತ ಬಿಟ್ಟು ವರದಿ ಕೊಟ್ಟಿದ್ರು. ಆದ್ರೆ ಇವತ್ತಿನ ತನಕನೂ ಅಲ್ಲಿ ಯಾವುದೇ ರೀತಿಯ ಒಂದು ಅದನ್ನ ಸರ್ಕಾರ ವಶಪಡಿಸ್ಕೊಳ್ಳೋದೇ ಆಗ್ಲಿ, ಅದನ್ನ ಅಲ್ಲಿ ಬೇರೆ ರೀತಿಯ ಒಂದು ಪ್ರಭಾವಿಗಳಿಂದ ಅದನ್ನ ವಶಪಡಿಸಿಕೊಂಡು ಬೇರೆ ರೀತಿಯ ಯೋಜನೆಗಳಿಗೆ ಬಳಸ್ಕೊಳ್ಳುವಂತ ಯಾವುದೇ ಒಂದು ಪ್ರಕ್ರಿಯೆ ನೋಡದೆ ಹೋದ್ರೆ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರೇ ತಾಕೋದು, ಅಂದ್ರೆ ಇದು ಇಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳ ಯಾವುದೋ ಒಂದು ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇಲ್ಲ, ಸ್ಥಳೀಯವಾಗಿರುವಂತಹ ಅಧಿಕಾರಿಗಳ ಹಿತಾಸಕ್ತಿನೇ ತುಂಬಾ ಎದ್ದು ಕಾಣುತ್ತಿರುವಂತ, ಅಂದ್ರೆ ಜಿಲ್ಲಾ ಮಟ್ಟದಲ್ಲಿರುವಂತಹ ಅಧಿಕಾರಿಗಳು, ಇಲ್ಲಿರುವಂತಹ ಕಂದಾಯ ಇಲಾಖೆ ಅಧಿಕಾರಿಗಳು, ಅದರಲ್ಲೂ ಲ್ಯಾಂಡ್ ರೆಕಾರ್ಡ್ಸು, ಕಂದಾಯ, ಈ ತರ ಸರ್ವೆ ಡಿಪಾರ್ಟ್ಮೆಂಟ್, ಇವರು ಒಬ್ಬರ ಮೇಲೆ ಒಬ್ರು ಎತ್ತಾಕೋದ್ರ ಮೂಲಕ ಯಾವುದೋ ಒಂದು ಒತ್ತಡಕ್ಕೆ ಮಣಿತಿಯಾರೆ, ರಾಜಕೀಯ ಪ್ರಭಾವಿಗಳ ಒತ್ತಡಕ್ಕೆ ಮಣಿತಿಯಾರೆ, ಅದು ಪ್ರಭಾವಿಗಳಿಗೆ ಅನುಕೂಲ ಮಾಡೋಕ್ಕೋಸ್ಕರ ರೀತಿಯಲ್ಲೇ ವರ್ತನೆ ಮಾಡ್ತಿರೋ ಅಂತ ಅನ್ಸುತ್ತೆ. ಯಾಕಂದ್ರೆ ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲಿ ಇವತ್ತು ಕಂದಾಯ ಇಲಾಖೆಗೆ ಸೇರಿದಂತ ಅಂದ್ರೆ ಚಿಕ್ಕಮಗಳೂರು ಆಗಿರ್ಬೋದು, ಕೋಲಾರ, ಈ ತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ತರ ಏನು ಸರ್ಕಾರಿ ಜಮೀನುಗಳನ್ನ ಅಧಿಕಾರಿಗಳು ತಮ್ಮ ನಿಯಮ ಅಧಿಕಾರ ವ್ಯಾಪ್ತಿ ಮೀರಿ ಏನ್ ಮಂಜೂರಾತಿ ಮಾಡಿದ್ರು ಅದನ್ನೆಲ್ಲ ವಶಪಡಿಸಿಕೊಂಡು ಸಂಬಂಧಪಟ್ಟವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ. ಆದ್ರೆ ಶಿವಮೊಗ್ಗದಲ್ಲಿ ನೋಡ್ರೆ ಬಹುಶಃ ಇದು ಯಾವುದೇ ಕಾನೂನುಗಳು ಇಲ್ಲಿ ಅನ್ವಯ ಆಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಅಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ 1-2 ಎಕರೆ ಅಲ್ಲ 100 ಎಕರೆ ಜಾಗ ಇವತ್ತು ಪ್ರಭಾವಿಗಳ ಹಿಡಿತಕ್ಕೆ ಸಿಕ್ಕಿದೆ. ಯಾರ್ಯಾರಿಗೋ ಟ್ರಾನ್ಸಾಕ್ಷನ್ ಆಗೋಗಿದೆ. ಮೂಲ ಏನು ಮಂಜೂರಾತಿದಾರರು ಅಲ್ಲಿ ಇಲ್ಲದೆ ಇದ್ರು ಕೂಡ ಅವರ ಹೆಸರಲ್ಲಿ ಬೇರೆ ಬೇರೆ ಅವರು ಎಂಜಾಯ್ ಮಾಡೋದ್ರ ಮೂಲಕ ಲ್ಯಾಂಡ್ ಮಾಫಿಯಾ ಅಲ್ಲಿ ತುಂಬಾನೇ ಪ್ರಭಾವಿಗೆ ಕೆಲಸ ಮಾಡ್ತಿರೋದು ನಾವಿಲ್ಲಿ ಕಾಣಬಹುದಾಗಿದೆ. ಈಗಾಗಲೇ ಸುಮಾರಷ್ಟು ಎಕರೆ ಈಗಾಗಲೇ ವಸತಿ ಉದ್ದೇಶಕ್ಕೆ ಕನ್ವರ್ಷನ್ ಕೂಡ ಆಗಿರುವಂತದ್ದು. ಅಂದ್ರೆ ಯಾವ ಕಾರಣಕ್ಕೂ ಗೋಮಾಳನ ಅದನ್ನ ಸರ್ಕಾರ ಬೇರೆ ಉದ್ದೇಶಕ್ಕೆ ಬಳಸೋದಕ್ಕೆ ಬರಲ್ಲ, ಆದ್ರೆ ಇಲ್ಲಿ ಅದನ್ನ ವಸತಿ ಬಡಾವಣೆ ಮಾಡಿರುವಂತದ್ದು, ಮತ್ತೆ ಬೇರೆ ಬೇರೆ ಅದನ್ನ ಅನುಕೂಲಕ್ಕೆ ತಕ್ಕನಾಗೆ ಜಮೀನನ್ನು ಅನುಭವಿಸ್ತಿರುವಂತದ್ದು ನೋಡಿದ್ರೆ ಇಲ್ಲಿ ಯಾವುದೇ ರೀತಿಯ ಕಾನೂನುಗಳು ಉಲ್ಲಂಘನೆಗೆ ಸರ್ಕಾರದ ಅಧಿಕಾರಿಗಳೇ ಮುನ್ನಿಟ್ಟು ಮಾಡ್ತೀರ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡರು ಸಾಕಷ್ಟು ಸರ್ಕಾರಿ ಜಮೀನುಗಳು ಉಳಿಸೋ ನಿಟ್ಟಿನಲ್ಲಿ ಗೋಮಾಳ ಆಗಿರ್ಬೋದು, ಹುಲ್ಲುಬನಿ ಆಗಿರ್ಬೋದು, ಅದು ಯಾವುದೇ ರೀತಿಯ ಕಂದಾಯ ಭೂಮಿ ಆಗಿರ್ಬೋದು ಅದನ್ನು ಉಳಿಸೋ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನ ಮತ್ತೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಕೊಟ್ಟಿರೋದಲ್ಲದೆ ಹಲವಷ್ಟು ಪ್ರಕರಣಗಳಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧನೇ ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲೇ ಅಂತಹ ಎಲ್ಲ ನಿದರ್ಶನಗಳಿದ್ದಾಗಲೂ ಮತ್ತೆ ರೀಜನಲ್ ಕಮಿಷನರ್ಗಳು ಏನಿದ್ದಾರೆ, ಆದಿತ್ಯ ಆಮ್ಲನ್ ಬಿಸ್ವಾನ್ಸ್ ಆಗಿರ್ಬೋದು, ಕಟಾರಿ ಆಗಿರ್ಬೋದು, ಈ ತರ ಒಂದು ಹೆಸರಾಂತ ಮತ್ತೆ ತುಂಬಾ ದಕ್ಷ ಅಧಿಕಾರಿಗಳು ಅಂತ ನೆನೆಸ್ಕೊಂಡ್ರೆ ಅವರೆಲ್ಲರೂ
ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಂತ ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸ್ಬಿಟ್ಟು ಆಕ್ಷನ್ ಟೇಕನ್ ವರದಿ ಕೊಡಿ ಅಂತ ಹೇಳಿದ್ರು ಕೂಡ ಜಿಲ್ಲಾ ಮಟ್ಟದಲ್ಲಿರುವಂತಹ ಅಧಿಕಾರಿಗಳು ಇಲ್ಲಿ ಕಡತಗಳೇ ನಾಪತ್ತೆ ಆಗಿದೆ, ನಮ್ಗೆ ಅದೇನು ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಮತ್ತೆ ಹೊಸದಾಗಿ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿ ಪ್ರತಿ ಸರಿನೂ ಇದನ್ನ ಮಾಡ್ತಿರೋದು ನೋಡಿದ್ರೆ ಇಲ್ಲಿ ಹಿತಾಸಕ್ತಿಯ ಯಾರ್ದೋ ಕಾಪಾಡೋದಕ್ಕೆ ಅಂತಾನೆ ಇವ್ರಿಷ್ಟೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಕಂಡು ಬರುತ್ತಿರುವಂತದ್ದು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಪ್ರಸನ್ನ, ಇಲ್ಲಿ ಇನ್ನೊಂದು ಅನುಮಾನ ಮೂಡೋದೇನೆಂದರೆ ಹಲವು ಅಧಿಕಾರಿಗಳು ಹಲವು ಬಾರಿ ಬೇರೆ ಬೇರೆ ರೀತಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೈಗಾರಿಕಾ ಇದನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಾಗತ್ತೆ, ಎಲ್ಲ ಆಗತ್ತೆ. ಆದರೂ ಕೂಡ ಈಗ ಅಕ್ರಮ ನಡೀತಾ ಇರುವಂಥದ್ದು, ಅಕ್ರಮವಾಗಿ ಆ ಭೂಮಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅದನ್ನು ಮಾರ್ಪಾಡು ಮಾಡಿರುವಂಥದ್ದು ಇದೆಲ್ಲ ನಡೀತಾ ಇದೆ. ಸ್ಥಳೀಯ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು, ಸಚಿವರು, ಉಸ್ತುವಾರಿ ಸಚಿವರು, ಹಾಗೆ ಕಂದಾಯ ಸಚಿವರು, ಇವರ ಗಮನಕ್ಕೆ ಈ ಮಾಹಿತಿ ಬಂದಿಲ್ವಾ ಇನ್ನೂವರೆಗೂ? ಬಂದಿದೆ ಆದ್ರೆ ಯಾರು ಕೂಡ ಇದ್ರ ಬಗ್ಗೆ ಅಷ್ಟೊಂದು ಹಿತಾಸಕ್ತಿಗಳು ತೋರಿಸಕ್ಕೆ ಹಿತಾಸಕ್ತಿ ಸಂಘರ್ಷಗಳಲ್ಲಿ ಎದ್ದು ಕಾಣ್ತಾ ಇದೆ. ಅಂದ್ರೆ ಅಲ್ಲಿ ಏನು ಅದನ್ನ ಎಂಜಾಯ್ ಮಾಡ್ತಾರೆ, ಅಲ್ಲಿ ಪ್ರಭಾವಿ ರಾಜಕಾರಣಿಗಳು, ಮಾಜಿ ರಾಜಕಾರಣಿಗಳು ಕೆಲವರು ಅದ್ರ ಸೇರ್ಕೊಂಡೋದ್ರಿಂದ ಹೀಗಾಗಿ ಅಲ್ಲಿ ಅವ್ರಿಗೆ ನಮ್ಮ ಜೊತೆ ಈಗ ಜಯಣ್ಣನವರ್ ಹೋರಾಟಗಾರರು, ಇದರ ದೂರುದಾರರು ಏನಿದ್ದಾರೆ ಅವರೇ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತಾಡ್ತಾ ಹೋಗೋಣ. ಜಯಣ್ಣನವರವರೇ, ಇದ್ರ ಬಗ್ಗೆ ನೀವೇ ದೂರನ್ನ ಕೊಟ್ಟಿರುವಂಥದ್ದು, ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ, ಜೊತೆಗೆ ಪ್ರಭಾವಿ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ಒಂದು ಆರೋಪ ಇದೆ. ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾವ ರೀತಿಯಲ್ಲಿ ಈ ಅಕ್ರಮವನ್ನ ಮಾಡಲಾಗ್ತಾ ಇದೆ ಜಯಣ್ಣನವರೇ? ಖಂಡಿತವಾಗ್ಲೂ ತಮ್ಮ ಮಾದಕ್ಕೆ ನಾನು ಮೊದಲಾಗಿ ಅಭಿನಂದನೆ ಮತ್ತು ಕೃತಜ್ಞತೆ ಜನತೆ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೀನಿ. ಶಿವಮೊಗ್ಗ ತಾಲೂಕು ಮಲಗಿನಹಳ್ಳಿ ಗ್ರಾಮ ಸದರಿ ಗೋಮಾಳ ಜಾಗ ಏನಿದೆ 261 ಎಕರೆ 28 ಗುಂಟೆ 1965ರಿಂದ 68ನೇ ಸಾಲಿನಲ್ಲಿ ಮಂಜೂರಾತಿ ಆಗಿರುತ್ತೆ ಎಲ್ಲ ವರ್ಗ ಎಲ್ಲ ಜನಾಂಗದವರಿಗೆ. 1985-86 ಷರತ್ತು ಉಲ್ಲಂಘನೆ ಆಗಿದೆ ಅಂತ ಡಿವಿಷನಲ್ ಕಮಿಷನರಿಗೆ ಶಿವಮೊಗ್ಗ DC ಅವರು ವರದಿ ಕೊಡ್ತಾರೆ. 2 ವರ್ಷ ಬೀಳ್ಬಾರ್ದು, 15 ವರ್ಷ ಪರಭಾರೆ ಮಾಡಬಾರ್ದು ಅಂತ. ಇದುವರೆಗೂ 2019 ತನಕ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ. ನಮ್ಮ ತಂಡ ರಾಜ್ಯ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿರ್ತೀವಿ. ಯಾವಾಗ ಭೂಗಲರಿಗೆ, ರಿಯಲ್ ಎಸ್ಟೇಟ್ ಅವರಿಗೆ, ರಾಜಕೀಯ ವಂಶಜರಿಗೆ, ಬಂಡವಾಳಶಾಹಿಗೆ ಖಾತೆಪಾಲನೆ ಮಾಡಿದ್ದಾರೆ. ಇದರಲ್ಲಿ ಅಂದಿನ BJP ಸಂಸದರು, ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಆಗಿರ್ತಕ್ಕಂಥ 600 ಮನ್ನತ್ ಅವ್ರ ಮಗ 6 ಎಕರೆ ಮಂಜೂರಾತಿ ಷರತ್ತು ಉಲ್ಲಂಘನೆ ಆಗಿರೋ ಜಮೀನಲ್ಲಿ ಪೋಡಿ ಅದ್ಬಸ್ತ ಆಗಿ ಉದ್ದೇಶಕ್ಕೆ ಪರಿವರ್ತನೆ ಆಗಿದೆ. ಆಮೇಲೆ KG ಕುಮಾರಸ್ವಾಮಿ ಅಂತ ಅವರು ದೂರುದಾರರು ಮಾಹಿತಿಯಲ್ಲಿ ದೂರ ಆಗ್ತಾರೆ, ಅವರು 6 ಎಕರೆ ಫಲಾನುಭವಿ ಆಗಿದ್ದಾರೆ. ಟೋಟಲಿ ಈಗ ನಮ್ಮ ಹೋರಾಟದ ಫಲವಾಗಿ ಆಮ್ಲನ್ ಆದಿತ್ಯ ಬಿಸ್ವಾಸ್ ಸಾಹೇಬರು, ಪ್ರಾದೇಶಿಕ ಆಯುಕ್ತರು, ಹರ್ಷ ಗುಪ್ತಾ ಸಾಹೇಬರು, ನವೀನಾಥ್ ಸಿಂಗ್ ಸಾಹೇಬರು ಅವರಿಂದ ಈಗ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಒಂದು ಆದೇಶ ಮಾಡಿದೆ ಸರ್. ಇದುವರೆಗೂ ಜಿಲ್ಲಾಡಳಿತ ಉದಾಸೀನವಾಗಿ ಪರಿಗಣಿಸಿದ್ದಾರೆ. ಇವರು ನಾವು ನ್ಯಾಯ ಕೇಳಕ್ಕೆ ಹೋದರೆ ಕರ್ತವ್ಯಕ್ಕೆ ಅಡಚಣೆ ಹೆಸರಲ್ಲಿ ನಮಗೆ ಜೈಲಿಗೆ ಹಾಕ್ಸೋದು ಅವೆಲ್ಲ ಮಾಡಿದ್ದಾರೆ. ಆಲ್ರೆಡಿ ನಾನು IG ಅವರಿಗೆ ಮತ್ತು SP ಸಾಹೇಬರಿಗೆ ನನಗೆ ಜೀವಕ್ಕೆ ದೇಹಕ್ಕೆ ಆಗ್ತದೆ ಇವರಿಂದ ಅಂತ ನಾನು ದೂರನ್ನು ಕೊಟ್ಟಿದ್ದೇನೆ. ರಾಜಸ್ವ ನಿರೀಕ್ಷಕರಾಗಿದ್ದ GS ಸತ್ಯನಾರಾಯಣ, HP ಚೆನ್ನಪ್ಪ ಅಂತವರು ಇವರು ಇದಾಗಿದೆ. ಇದರಲ್ಲಿ ಇವರೀಗ AC ಆಗಿ ಬಂದು ಆಡಳಿತವನ್ನು ಮಾಡ್ತಾ ಇದ್ದಾರೆ. ದುರಂತ ಏನು ಅಂದರೆ ಇವರು ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾಗಿ ಆಗ್ಬಿಟ್ಟು ಇವ್ರು ಯಾರಿಗೂ ವರ್ಗಾವಣೆ ಮಾಡೋಕ್ಕಾಗಲ್ಲ. ಇದರಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶರಾಚಾರ್ಯವರು ಈ ಹಿಂದೆ ಈ ಕಾಂಗ್ರೆಸ್ ಸರ್ಕಾರ ಬರುವ ಮುನ್ನ ಅವರಿಗೆ ಸಂಪೂರ್ಣ ಸಹಕಾರ ಬೆಂಬಲ ನೀಡಿದ್ದು. ನಿಜವಾಗ್ಲೂ ಇದೊಂದು ಗೋಮಾಳ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಭೂ ಪರಿವರ್ತನೆ ಆಗಬಾರ್ದು. ಅಕಾರ್ಡಿಂಗ್ ಟು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ 2005-2000 ಅನ್ವಯವಾಗಿ ಈ ಗೋಮಾಳ ಜಾಗವನ್ನು ಪರಿವರ್ತನೆ ಮಾಡಬಾರ್ದು ಅಂತ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ಆಮೇಲೆ ಸರ್ಕಾರಿ ಸುತ್ತೋಲೆಗಳು ಕೂಡ ಆದೇಶ ಆಗಿದೆ. ಹಲವಾರು ಪ್ರಕರಣಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಗೋಮಾಳ ಜಾಗ ಮಂಜೂರು ಮಾಡಬೇಕು ಅಂತ ಆದೇಶ ಇದ್ರೂ ಈ ನಿಯಮವನ್ನು ಮಾಡ್ತಾರೆ, ಗಾಳಿಗೆ ತೋರ್ತಾರೆ. ನಿಜವಾಗ್ಲೂ ನ್ಯಾಯದೇವತೆಯನ್ನು ಇವರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ. ಸುಮಾರು ಜನ ಮೇಲೆ ನಾವು ದಾಖಲೆ ಸಮೇತ ಅವ್ರ ಸಹಿ ಸಮೇತ ನಾವು ದೂರು ಕೊಟ್ಟಿದ್ದೀವಿ. ಮೂಲ ಮಂಜೂರಾತಿ ಕಡ್ತಾ ಇಲ್ಲ ಅಂತ ತೇಲಿಸಿ ವರದಿ ಕೊಡ್ತಾರೆ. ಮೂಲ ಮಂಜೂರಾತಿ ಕಡ್ತಾ ಇಲ್ಲ ಅಂದರೆ ಪಾರದರ್ಶಕತೆ ಅಧಿನಿಯಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕಿ ಸರ್ಕಾರಿ ಭೂಮಿ ಉಳಿಸ್ಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಿ ಭೂಮಿ ಉಳಿಸಿ ಹೋರಾಟಗಾರರ ಪರವಾಗಿ, ನ್ಯಾಯದೇವತೆ ಪರವಾಗಿ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೀನಿ ಸರ್. ಜಯಣ್ಣನವರವರೇ, ಇಲ್ಲಿ ಇದು ಸಂಬಂಧಪಟ್ಟ ಶಾಸಕರಿಗೆ ಅಥವಾ ಅಲ್ಲಿಯ ಸಚಿವರಿಗೆ ಹಾಗೆ ಕಂದಾಯ ಸಚಿವರ ಗಮನಕ್ಕೆ ತರುವಂಥ ಕೆಲಸ ಏನಾದರೂ ಆಗಿದೆಯಾ? ಯಾಕಂದರೆ ಕಂದಾಯ ಸಚಿವರು ಸರ್ಕಾರದ ಜಮೀನೇನಿದೆ ಅದನ್ನು ಉಳಿಸುವಂತಹ ಪ್ರಯತ್ನಗಳನ್ನು ಸಾಕಷ್ಟು ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಕಂದಾಯ ಸಚಿವರ ಗಮನಕ್ಕೂ ಇದು ಬಂದಿದೆಯಾ ಈಗ? ಸರ್, ಕಂದಾಯ ಸಚಿವರ ತಂಡಕ್ಕೆ ನಾನು ಖುದ್ದಾಗಿ ವಿಧಾನಸೌಧದಲ್ಲಿ ಭೇಟಿಯಾಗಿ ನಾನು ದಾಖಲೆ ಸಮೇತ ದೂರು ಕೊಟ್ಟಿದ್ದೀನಿ. ಈ ಹಿಂದೆ ದಶಕಗಳ ಕಾಲದಿಂದ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ
ವಿಜಯ ಭಾಸ್ಕರ್ ಸರ್, ರತ್ನಪ್ರಭಾ ಮೇಡಮು, ಪ್ರೆಸೆಂಟ್ ಶಾಲಿನಿ ರಜನೀಶ್ ಮೇಡಮ್ ಅವರಿಗೂ ಕೂಡ ನಾವು ದೂರು ಕೊಟ್ಟಿದ್ದೀವಿ. ಇದು ಸಚಿವರ ಗಮನಕ್ಕೂ ಬಂದಿದೆ, ಉಸ್ತುವಾರಿ ಸಚಿವರಿಗೂ ಗಮನ ಬಂದಿದೆ. ದುರಂತ ಏನಂದರೆ ಈ ಶಿವಮೊಗ್ಗ ಉಸ್ತುವಾರಿ ಸಚಿವರು ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರು ಆಂಜೂರು ಮಂಜುನಾಥ್ ಅವರ ಮನೆಯವರ ಹೆಸರಲ್ಲಿ ಈ ಭೂ ಪರಿವರ್ತನೆ ವಸತಿ ಉದ್ದೇಶಕ್ಕೆ ಈ ಇಂದಿನ ನಿಕಟಪೂರ್ವ ಜಿಲ್ಲಾಧಿಕಾರಿ ಆಗಿದ್ದ ಡಾಕ್ಟರ್ ಆರ್ ಸೆಲ್ವಮಣಿ ಸಾಹೇಬರು ಪ್ರಾದೇಶಿಕ ಆಯುಕ್ತರ ಆದೇಶ ಅನ್ವಯವಾಗಿ ಯಾವುದೇ ರೀತಿ ಈ ಗೋಮಾಳ ಜಾಗವನ್ನು ವಹಿವಾಟು ಮಾಡಬಾರ್ದು, ಆಮೇಲೆ ಕ್ರಯ ವಿಕ್ರಯ ಆಗಬಾರ್ದು ಅಂತ ಮೌಖಿಕ ಆದೇಶ ಮಾಡಿದರು. ಆ ಆದೇಶನಲ್ಲಿ 2022ರಿಂದ ಇದುವರೆಗೆ ಯಾವುದೇ ರೀತಿ ವಹಿವಾಟು ಹಾಗೂ ಖಾತೆ ಆಗ್ತಿಲ್ಲ. ಇದನ್ನು ತೆರವುಗೊಳಿಸಬೇಕು ಅಂತೇಳಿ ಖುದ್ದು ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರೇ ಈಗ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಆಂಜೂರು ಮಂಜುನಾಥ್ ಅವರ ಮನೆಯವರ ಹೆಸರಿಗೆ ಪ್ರಾದೇಶಿಕ ಆಯುಕ್ತಿಗೆ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಇದು ಎಲ್ಲ ಸಚಿವರು ಶಾಸಕರು ಎಲ್ಲ ಗಮನಕ್ಕೂ ತಂದಿದ್ದೀವಿ ಸರ್. ನಿಜವಾಗಲೂ ರಾಜ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಅವ್ರ ಕಾಲಾವಧಿಯಲ್ಲಿ 2019ರಲ್ಲಿ ಉಪಲೋಕಾಯುಕ್ತ ನ್ಯಾಯದಿಂದ ಟ್ರ್ಯಾಪ್ ಆಗಿರ್ತಕ್ಕಂಥ SP ಚೆನ್ನಪ್ಪನವರಿಗೆ ಶಿರಸ್ತೇದಾರ ಸ್ಥಾನದಿಂದ ತಹಶೀಲ್ದಾರ್ ಆಗಲು ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಅಲ್ಲಿ ಯಡಿಯೂರಪ್ಪ ಸಿಗ್ನೇಚರ್ ಡೂಪ್ಲಿಕೇಟ್ ಇದೆ. ಹಿಂದಿನ ನಿಕಟಪೂರ್ವ FLC ಚೆಕಪ್ಪಿಗೆ ಆದೇಶ ಮಾಡಿರ್ತಾರೆ. ಇವರು ಯಾವುದೇ ಸಚಿವ ಸಂಪುಟ ಅನುಮೋದನೆ ಇಲ್ಲದಂಗೆ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 10 ಕಿಲೋಮೀಟರ್ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರು ಇವ್ರ ತಂಡ ಮೀನಾಮೇಷವಾಗಿ ಎದೆಗಾರಿಕೆಯಿಂದ ಇವರು ಭೂಗಳ್ರಿಗೆ ರಿಯಲ್ ಎಸ್ಟೇಟ್ಗೆ ಪಕ್ಕ ಖಾತೆ ಪಾಲನೆ ಮಾಡಿಕೊಟ್ಬಿಟ್ಟು ಆ ಕಡತವನ್ನು ನಾಪತ್ತೆ ಮಾಡೋದೇ ಇವ್ರ ಪ್ರವೃತ್ತಿ ಸರ್. ಓಕೆ ಜಯಣ್ಣ ಅವರೇ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ.